ಬಿಸಿನೆಸ್ ಪ್ರಪೋಸಲ್ ಕೊರಿಯನ್ ಡ್ರಾಮಾದ ಎಪಿಸೋಡ್ 6ರ ಸಂಪೂರ್ಣ ಕಥೆಯ ವಿವರಣೆ ಇಲ್ಲಿದೆ. ಈ ಎಪಿಸೋಡ್ನಲ್ಲಿ ಕಾಮಿಡಿ ಜೊತೆಗೆ ಪ್ರೀತಿಯ ಭಾವನೆಗಳು ಹಾಗೂ ಕೆಲವು ಟ್ವಿಸ್ಟ್ಗಳು ಮುನ್ನೆಲೆಗೆ ಬರುತ್ತವೆ. ಎಪಿಸೋಡ್ ಆರಂಭದಲ್ಲಿ ಯಂಗ್ ಸಿಯೋ ಮನೆಯಲ್ಲಿ ಹಿಡನ್ ಕ್ಯಾಮೆರಾ ಇಟ್ಟಿದ್ದ ಆಕೆಯ ನೈಬರ್ ಸಿಕ್ಕಿಬೀಳುತ್ತಾನೆ. ಹಾರಿ ಮತ್ತು ಯಂಗ್ ಸಿಯೋ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಲು ಹೋಗುತ್ತಾರೆ. ಆದರೆ ಕಾನೂನಿನ ಸಣ್ಣಪುಟ್ಟ ಲೋಪದೋಷಗಳಿಂದಾಗಿ ಆ ಸ್ಟಾಕರ್ಗೆ ಕೇವಲ ದಂಡ ವಿಧಿಸಿ ಬಿಟ್ಟುಬಿಡುವ ಸಾಧ್ಯತೆ ಇರುತ್ತದೆ. ಇದನ್ನು ತಿಳಿದು ಕೋಪಗೊಳ್ಳುವ ಟೇಮು ತನ್ನ ಸೆಕ್ರೆಟರಿ ಸಂಗ್ ಹೂನ್ ಸಹಾಯದಿಂದ ಆ ಸ್ಟಾಕರ್ನ ಎಲ್ಲಾ ಹಳೆಯ ಹಗರಣಗಳನ್ನು ಮತ್ತು ಕ್ರಿಮಿನಲ್ ರೆಕಾರ್ಡ್ಗಳನ್ನು ಹುಡುಕಿ ಆತನಿಗೆ ತಕ್ಕ ಶಾಸ್ತಿ ಮಾಡುತ್ತಾನೆ. ಈಗಾಗಲೇ ಹಾರಿ ಯೇ ಗಿಮ್ ಹುಯಿ ಎಂದು ತಿಳಿದಿರುವ ಟೇಮುಗೆ ಆಕೆಯ ಮೇಲೆ ಪ್ರೀತಿ ಶುರುವಾಗಿದೆ ಎಂಬುದು ಅರಿವಾಗುತ್ತದೆ. ಆಕೆಗೆ ಪ್ರಪೋಸ್ ಮಾಡಲು ಒಂದು ದೊಡ್ಡ ರೆಸ್ಟೋರೆಂಟ್ ಬುಕ್ ಮಾಡಿ ಕರೆಯುತ್ತಾನೆ. ಆದರೆ ಹಾರಿಗೆ ತಾನು ಸುಳ್ಳು ಹೇಳಿ ಸಿಕ್ಕಿಬಿದ್ದಿರುವುದರಿಂದ ಬಾಸ್ ತನ್ನನ್ನು ಕೆಲಸದಿಂದ ತೆಗೆದುಹಾಕುತ್ತಾರೆ ಎಂಬ ಭಯ ಇರುತ್ತದೆ. ಹಾಗಾಗಿ ಆಕೆ ಪ್ರಪೋಸ್ ಮಾಡುವ ಮುನ್ನವೇ ತಾನಾಗಿಯೇ ರಾಸೀನಾಮೆ ಪತ್ರವನ್ನು ರೆಸಿಗ್ನೇಷನ್ ಲೆಟರ್ ಟೇಮು ಕೈಗೆ ಕೊಡುತ್ತಾಳೆ. ಇದರಿಂದ ಟೇಮು ಪ್ಲಾನ್ ಸಂಪೂರ್ಣವಾಗಿ ಫ್ಲಾಪ್ ಆಗುತ್ತದೆ. ಮರುದಿನ ಟೇಮು ಆಕೆಯ ರೇಸಿನಾಮೆ ತಿರಸ್ಕರಿಸಿ ಕೆಲಸದಲ್ಲೇ ಮುಂದುವರಿಯಲು ಹೇಳುತ್ತಾನೆ. ಹಾರಿಯನ್ನು ಇಂಪ್ರೆಸ್ ಮಾಡಲು ಟೇಮು ಇಡೀ ಸಿನಿಮಾ ಥಿಯೇಟರ್ ಅನ್ನೇ ಬುಕ್ ಮಾಡಿ ಆಕೆಯನ್ನು ಕರೆದುಕೊಂಡು ಹೋಗುತ್ತಾನೆ. ಆದರೆ ಅನಿರೀಕ್ಷಿತವಾಗಿ ಅದೇ ಥಿಯೇಟರ್ಗೆ ಹಾರಿಯ ಆಫೀಸ್ ಸಹೋದ್ಯೋಗಿಗಳು ಕಾಲೀಗ್ಸ್ ಬರುತ್ತಾರೆ. ಅವರಿಂದ ತಪ್ಪಿಸಿಕೊಳ್ಳಲು ಟೇಮು ಥಿಯೇಟರ್ ನೆಲದ ಮೇಲೆ ತೆವಳುತ್ತಾ ಅತ್ಯಂತ ಹಾಸ್ಯಾಸ್ಪದವಾಗಿ ಅಲ್ಲಿಂದ ಕದ್ದುಮುಚ್ಚಿ ಓಡಿಹೋಗಬೇಕಾಗುತ್ತದೆ. ಹಾರಿಯನ್ನು ಮತ್ತೊಮ್ಮೆ ಪ್ರಸನ್ನಗೊಳಿಸಲು ಟೇಮು ಅದಕ್ಕೊಂದು ಉಪಾಯ ಹೂಡುತ್ತಾನೆ. ಆಕೆಯನ್ನು ಒಂದು ಕೃತಕ ಬಿಸಿನೆಸ್ ಟ್ರಿಪ್ ನೆಪದಲ್ಲಿ ಸೋಕ್ಚೋ ಸಮುದ್ರ ತೀರಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಹಾರಿಗೆ ಇಷ್ಟವಾದ ಪ್ರಸಿದ್ಧ ಹ್ಯಾಂಬರ್ಗರ್ ಫುಡ್ ಟ್ರಕ್ ಅನ್ನು ಅವಳಿಗಾಗಿಯೇ ಟೇಮು ಮುಂಚಿತವಾಗಿ ಬುಕ್ ಮಾಡಿರುತ್ತಾನೆ. ಅಲ್ಲಿ ಹಾರಿ ತುಂಬಾ ಖುಷಿಯಿಂದ ಸಮಯ ಕಳೆಯುತ್ತಾಳೆ ಮತ್ತು ಇಬ್ಬರ ನಡುವೆ ಒಳ್ಳೆಯ ಒಡನಾಟ ಬೆಳೆಯುತ್ತದೆ. ತಿರುಗಿ ಬರುವಾಗ ಹಠಾತ್ತನೆ ಜೋರಾಗಿ ಮಳೆ ಬರಲು ಪ್ರಾರಂಭವಾಗುತ್ತದೆ. ಮಳೆಯನ್ನು ನೋಡಿದ ತಕ್ಷಣ ಟೇಮುಗೆ ತನ್ನ ಚಿಕ್ಕ ವಯಸ್ಸಿನಲ್ಲಿ ಹೆತ್ತವರು ಕಾರ್ ಅಪಘಾತದಲ್ಲಿ ಮರಣ ಹೊಂದಿದ ಕಹಿ ನೆನಪುಗಳು ಕಾಡತೊಡಗುತ್ತವೆ. ಆ ತೀವ್ರ ಆತಂಕದಲ್ಲಿ ಪ್ಯಾನಿಕ್ ಅಟ್ಯಾಕ್ ತನ್ನ ದೌರ್ಬಲ್ಯ ಹಾರಿಗೆ ತಿಳಿಯಬಾರದು ಎಂದು ಆಕೆಯನ್ನು ಮಳೆಯಲ್ಲೇ ಕಾರಿನಿಂದ ಕೆಳಗೆ ಇಳಿಸಿ ತಾನು ಕಾರು ಚಲಾಯಿಸಿಕೊಂಡು ಹೊರಟು ಹೋಗುತ್ತಾನೆ. ಹಾರಿಯ ಫೋನ್ ಬ್ಯಾಟರಿ ಡೆಡ್ ಆಗಿರುತ್ತದೆ ಮತ್ತು ಆಕೆಯ ಬ್ಯಾಗ್ ಕೂಡ ಕಾರಿನಲ್ಲೇ ಉಳಿದಿರುತ್ತದೆ. ಮಳೆ ನಿಂತ ಮೇಲೆ ತಾನು ಮಾಡಿದ ತಪ್ಪಿನ ಅರಿವಾಗಿ ಟೇಮು ಹಾರಿಯನ್ನು ಹುಡುಕುತ್ತಾ ಬರುತ್ತಾನೆ. ಈ ಕಡೆ ಹಾರಿ ಮಳೆಯಿಂದ ರಕ್ಷಣೆ ಪಡೆಯಲು ಹತ್ತಿರದ ಹೋಟೆಲ್ಗೆ ಹೋಗಿರುತ್ತಾಳೆ. ಅಲ್ಲಿ ಅನಿರೀಕ್ಷಿತವಾಗಿ ಆಕೆಯ ಹಳೆಯ ಕ್ರಶ್ ಮಿನ್ವು, ಆತನ ಗರ್ಲ್ಫ್ರೆಂಡ್ ಮತ್ತು ಹಾರಿಯ ಇತರ ಸ್ನೇಹಿತರು ಸಿಗುತ್ತಾರೆ. ಹಾರಿಗೆ ಶ್ರೀಮಂತ ಬಾಯ್ಫ್ರೆಂಡ್ ಇದ್ದಾನೆ ಎಂದು ಯಂಗ್ ಸಿಯೋ ಸುಳ್ಳು ಹೇಳಿರುತ್ತಾಳೆ. ಹಾಗಾಗಿ ಸ್ನೇಹಿತರೆಲ್ಲರೂ ನಿನ್ನ ಬಾಯ್ಫ್ರೆಂಡ್ ಎಲ್ಲಿದ್ದಾನೆ ತೋರಿಸು ಎಂದು ಹಾರಿಯನ್ನು ಚುಡಾಯಿಸುತ್ತಾ ಇರುತ್ತಾರೆ. ಸರಿಯಾಗಿ ಅದೇ ಸಮಯಕ್ಕೆ ಸೂಟ್ ಧರಿಸಿ ಮಿಂಚುತ್ತಾ ಎಂಟ್ರಿ ಕೊಡುವ ಟೇಮು ಎಲ್ಲರ ಮುಂದೆ ರಾಜಗಾಂಭೀರ್ಯದಿಂದ ನಿಂತು ನಾನೇ ಹಾರಿಯ ಬಾಯ್ಫ್ರೆಂಡ್ ಎಂದು ಪರಿಚಯ ಮಾಡಿಕೊಳ್ಳುತ್ತಾನೆ. ಹಾರಿ ಇದನ್ನು ನೋಡಿ ಆಶ್ಚರ್ಯಚಕಿತಳಾಗುವುದರೊಂದಿಗೆ ಎಪಿಸೋಡ್ 6 ಮುಕ್ತಾಯವಾಗುತ್ತದೆ. ಇದೇ ಎಪಿಸೋಡ್ನಲ್ಲಿ ಹಿಡನ್ ಕ್ಯಾಮೆರಾ ಘಟನೆಯ ನಂತರ ಯಂಗ್ ಸಿಯೋ ಸಾರ್ವಜನಿಕ ಶೌಚಾಲಯ ಬಳಸಲು ಭಯಪಡುತ್ತಿರುತ್ತಾಳೆ. ಒಂದು ದಿನ ದಾರಿಯಲ್ಲಿ ಆಕೆಗೆ ತಡೆಯಲು ಸಾಧ್ಯವಾಗದ ಪರಿಸ್ಥಿತಿ ಬಂದಾಗ ಸಂಗ್ ಹೂನ್ ಆಕೆಗೆ ಸಹಾಯ ಮಾಡಿ ಶೌಚಾಲಯದ ಬಾಗಿಲನ್ನು ಮುರಿದು ರಕ್ಷಿಸುತ್ತಾನೆ. ಇದರಿಂದ ಯಂಗ್ ಸಿಯೋಗೆ ತುಂಬಾ ಮುಜುಗರವಾಗುತ್ತದೆ. ನಂತರದ ಸೀನ್ನಲ್ಲಿ ಕುಡಿದ ಅಮಲಿನಲ್ಲಿ ಯಂಗ್ ಸಿಯೋ ತನಗೆ ಹತ್ತಿರವಾಗಬೇಡ ಎಂದು ದೂರ ಇಡುವ ಸಂಗ್ ಹೂನ್ನ ವರ್ತನೆಯ ಬಗ್ಗೆ ತನ್ನ ಕೋಪವನ್ನು ಹೊರಹಾಕುತ್ತಾಳೆ.